ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೇಮ ಕಾವ್ಯ ಗುರುವಾರದ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಈ ಒಂದು ಎಪಿಸೋಡ್ನಲ್ಲಿ ಮಹಾದೇವ ಕಾವ್ಯನ ಜೊತೆ ಮಾತಾಡಬೇಕು ಅಂತ ಅನಿಸಿ ಹೊಸ ಫೋನು ಹೊಸ ಸಿಮ್ ಎಲ್ಲ ತೊಗೊಂಡು ಬಂದು ಕಾವ್ಯಂಗೆ ಫೋನ್ ಮಾಡಿಬಿಟ್ಟು ಹಲೋ ಕಾವ್ಯ ಅಂತಾನೆ. ಆಗ ಕಾವ್ಯ ಇದ್ದಳು, ಯಾರು ನೀವು ಅಂತಾಳೆ. ಅದು ನಾನು ರಾಘವೇಂದ್ರ ಅಂತ ಹೇಳ್ತಾರೆ. ಆ ಕಾವ್ಯದಳು, ರಾಘವೇಂದ್ರ ನೀವು ಯಾರು, ನೀವೆಲ್ಲಿದ್ದೀರಾ, ನೀವು ನನಗೆ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದೀರಾ ಕಷ್ಟದಲ್ಲಿದ್ದಾಗ, ಪ್ಲೀಸ್ ನೀವು ಎಲ್ಲಿದ್ದೀರಾ, ಯಾರು ಹೇಳಿ ನನಗೆ ಅಂತ ಹೇಳ್ತಾರೆ. ಆಗ ಮಹಾದೇವ ಇದ್ದವನು, ನಾನು ಯಾರು ಅನ್ನೋದಿರಲಿ, ನಾನು ಏನೇ ಇದ್ರೂ ಯಾವುದೇ ಹೆಣ್ಮಕ್ಳು ಕಷ್ಟದಲ್ಲಿದ್ದರೂ ಕೂಡ ನಾನು ಸಹಾಯ ಮಾಡೇ ಮಾಡ್ತೀನಿ. ನೀನು ಯಾರು ಅಂತ ನನಗೆ ಗೊತ್ತು, ಅಷ್ಟು ಸಾಕು. ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ. ಯಾವುದೇ ಒಂದು ಹೆಣ್ಮಕ್ಳು ಅವ್ರ ಆಸೆ ಕನಸನ್ನ ನನಸು ಮಾಡ್ಕೊಳಕ್ಕೆ ಹೊರಟವ್ರೆ ಅಂತಂದರೆ ಅವ್ರ ಬೆನ್ನಿಂದ ನನ್ನ ಸಹಾಯ ಯಾವಾಗಲೂ ಇದ್ದೇ ಇರುತ್ತೆ. ನೀನು ಆ ಕನಸು ಇಟ್ಕೊಂಡು ಬಂದಿದ್ಯಾ ಅಂತ ನನಗೆ ಗೊತ್ತಾಯಿತು, ಹಂಗಾಗಿ ನಿನಗೆ ಕಷ್ಟ ಬಂದಾಗ ನಾನು ಸಹಾಯ ಮಾಡಿದ್ದೀನಿ ಅಷ್ಟೇ ಅಂತ ಹೇಳ್ತಾನೆ. ಆಗ ಕಾವ್ಯ ಇದ್ದಳು, ಪ್ಲೀಸ್ ನೀವು ಯಾರು ಅಂತ ಹೇಳ್ತೀರಾ, ನಾನು ನೋಡಬೇಕಲ್ಲ ನಿಮ್ಮನ್ನ, ಪ್ಲೀಸ್ ನಾನು ಯಾರು ಅಂತ ನೀವು ನೋಡಿದ್ದೀರಾ, ಯಾರು ಅಂತ ಹೇಳ್ತೀರಾ ಅಂತೆಲ್ಲ ಹೇಳ್ತಾನೆ ಇರ್ತಾಳೆ. ಆಗ ಮಹಾದೇವ ಇದ್ದನು, ನಾನು ಯಾರಾದರೂ ಆಗಲಿ ಒಟ್ನಲ್ಲಿ ನಿಮಗೆ ಸಹಾಯ ಬೇಕಾದಾಗ ದೇವ್ರ ಥರ ಬಂದು ಸಹಾಯ ಮಾಡ್ತೀನಿ ಅಷ್ಟೇ ಸಾಕು ಅಂತ ಹೇಳಿ ಪಟ್ ಅಂತ ಫೋನ್ ಕಟ್ ಮಾಡಿಬಿಡ್ತಾನೆ. ಕಾವ್ಯ ಹಲೋ ಹಲೋ ಅಂದರೂ ಕೂಡ ಫೋನ್ ಕಟ್ ಮಾಡಿಬಿಡ್ತಾನೆ. ಮತ್ತಿಲ್ಲಿ ಸ್ನೇಹ ಮತ್ತು ಧನರಾಜ್ ಇಬ್ಬರು ಕೂಡ ದಾಮಿನಿ ಇರೋ ಕಡೆ ಬರ್ತಾರೆ. ಸ್ನೇಹ ಇದ್ದಳು, ಯಾಕೆ ಡ್ಯಾಡಿ ಇಲ್ಲಿ ಕರ್ಕೊಂಬಂದಿದ್ರೆ ಏನು ಅಂತ ಕೇಳ್ತಾಳೆ. ಆಗ ಧನರಾಜ್ ಇದ್ದನು, ಬಾ ಮಗಳೇ ಒಳಗಡೆ ಬಾ, ನಿನಗೆಲ್ಲ ಗೊತ್ತಾಗುತ್ತೆ ಬಾ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಒಳಗಡೆ ದಾಮಿನಿ ಕಲ್ಯಾಣಿ ಗಂಡ ಶ್ರೀನಿವಾಸ್ನ ಕಟ್ಟಾಕ್ಬಿಟ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ, ಏನೋ ಊಟ ಬಿಟ್ಬಿಟ್ಟಿದ್ಯಾ, ಬಿಟ್ಬಿಡು, ನನಗೇನು ಚಿಂತೆ ಇಲ್ಲ, ನೀನು ಊಟ ಬಿಟ್ಟೆ ಅಂದ್ಬಿಟ್ಟು ನಾನು ಕರುಣೆ ತೋರಿಸಿ ನಿನ್ನ ಕಾಪಾಡ್ತೀನಿ ಅಂದ್ಕೊಂಡಿದ್ಯಾ, ನೆವರ್, ಸಾಧ್ಯನೇ ಇಲ್ಲ ನಿನ್ನನ್ನು ಕಾಪಾಡೋಕ್ಕೆ, ಇಲ್ಲೇ ಸಾಯ್ತೀಯಾ ಸಾಯಿ ಅಂತೆಲ್ಲ ಹೇಳ್ತಿರ್ತಾಳೆ. ಅದನ್ನು ನೋಡಿದಂಥ ಸ್ನೇಹ, ಯಾರು ಡ್ಯಾಡಿ ಇದು, ಯಾಕೆ ಅತ್ತೆ ಹಿಂಗೆ ಕಟಾಕ್ ಇದು ಮಾಡ್ತಾ ಇದ್ದಾರೆ, ಯಾರಿದು ಅಂತ ಹೇಳ್ತಾಳೆ. ಆಗ ಧನರಾಜ್ ಇದ್ದನು, ಇದು ಬೇರೆ ಯಾರು ಅಲ್ಲ, ನಿಮ್ಮ ಕಲ್ಯಾಣಿ ಗಂಡ ಶ್ರೀನಿವಾಸ್, ಮಹಾದೇವನ ತಂದೆ, ರಾಮ್ನ ದೊಡ್ಡಪ್ಪ ಇವನು ಅಂತ ಹೇಳ್ತಾರೆ. ಆಗ ಸ್ನೇಹ ಇದ್ದಳು, ಅತ್ತೆ ಯಾಕೆ ಇವ್ರನ್ನ ಕಟ್ಟಾಕಿದ್ದೀರಾ, ಯಾಕೆ ಕಲ್ಯಾಣಿ ಅತ್ತೆ ಗಂಡನ್ನ ಕಟ್ಟಾಕಿ ಹಿಂಸೆ ಕೊಡ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ದಾಮಿನಿ ಹೇಳ್ತಾ ಇದ್ದಾಳೆ, ನೋಡು, ಇವನು ನಮ್ಮ ಕಂಪ್ನಿನಲ್ಲಿ ಒಂದು ಕೆಲಸ ಮಾಡ್ತಾ ಇರೋವಂಥ ಸಾಧಾರಣ ವ್ಯಕ್ತಿಯಾಗಿದ್ದ ಮುಂಚೆ. ಇವನನ್ನ ನಾನು ಇಷ್ಟಪಟ್ಟೆ ಅಂತ ಹೇಳಿ ನಮ್ಮ ತಂದೆ ಎಂಗೇಜ್ಮೆಂಟ್ ಮಾಡಬೇಕು ಅಂತ ದೊಡ್ಡದಾಗಿ ಕನಸು ಕಟ್ಕೊಂಡು ಎಲ್ಲ ಮಾಡಿದ್ರು. ಆದರೆ ಇವನು ಎಂಗೇಜ್ಮೆಂಟ್ ನನ್ನ ಜೊತೆ ಆಗೋಕ್ಕೆ ಇಷ್ಟ ಇಲ್ಲದೇ ಕಲ್ಯಾಣಿ ಜೊತೆ ಓಡೋಗಿ ಮದುವೆ ಆದ. ನಾನು ಬಿಟ್ಬಿಡ್ತೀನಿ, ನಾನು ಇಷ್ಟಪಟ್ಟಿದ್ದ ವಸ್ತುವನ್ನು ಸಿಕ್ಕಿಲ್ಲ ಅಂತ ದೇವ್ರ ಕೈಲೂ ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ, ಅಂಥದ್ರೆಲ್ಲ ಕಲ್ಯಾಣಿ ಕಿತ್ಕೊಂಡ್ರೆ ನಾನು ಬಿಟ್ಬಿಡ್ತೀನ, ಇವನು ಓಡೋದ ಅಂತ ಹೇಳಿ ನಮ್ಮಪ್ಪ ಅದೇ ಇದರಲ್ಲಿ ನೊಂದು ಸತ್ತೇ ಹೋದ್ರು. ನಮ್ಮಪ್ಪ ನನಗೆ ಜೀವಕ್ಕೆ ಜೀವ ಆಗಿದ್ರು. ನಮ್ಮಪ್ಪ ಸತ್ತೋದ್ಮೇಲೆ ನಾನು ರಾಂಗ್ ಆಗಿ ಇವನು ನನಗೆ ಸಿಕ್ಕಿಲ್ಲ ಅಂದಮೇಲೆ ಬೇರೆ ಯಾರಿಗೂ ಸಿಕ್ಕಬಾರ್ದು ಅಂತ ಹೇಳಿ ಇವನನ್ನ ಕೂಡ ಹಾಕಿ ಹಿಂಗೆ ಹಿಂಸೆ ಕೊಡ್ತಾ ಇದ್ದೀನಿ. ಇವನನ್ನ ಯಾವತ್ತೂ ಸಾಯಿಸ್ಬೋದಾಗಿತ್ತು, ಆದರೆ ಸತ್ತೋಗ್ಬಿಟ್ರೆ ನನಗೆ ಸಮಾಧಾನ ಆಗಲ್ಲ. ನನಗೆ ಮೋಸ ಮಾಡಿ ನಮ್ಮಪ್ಪ ಸಾಯೋದಕ್ಕೆ ಕಾರಣ ಅದನ್ನು ನಾನು ಈಸಿಯಾಗಿ ಬಿಡ್ತೀನ, ಅವನು ನರಳಿ ಸಾಯಬೇಕು, ಹಂಗಾಗಿ ಕಟ್ಟಾಕಿದ್ದೀನಿ. ಇಲ್ಲಿ ಇವನು ಕಟ್ಕೊಂಡಿರೋಳು ಇಬ್ಬರು ಕೂಡ ಕೊನೆಯವರೆಗೂ ನರಳಿ ಸಾಯ್ಬೇಕು, ಅಲ್ಲಿವರೆಗೂ ನಾನು ಬಿಡೋದಿಲ್ಲ ಅಂತ ಹೇಳ್ತಾಳೆ. ಮತ್ತಿಲ್ಲಿ ರಾಮ್ ಕ್ಲಿನಿಕ್ ಶುರು ಮಾಡ್ತಾನೆ. ಹೊಸದಾಗಿ ಶುರು ಮಾಡಿರೋ ಕ್ಲಿನಿಕ್ಗೆ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬಂದು ರಾಮ್ ಹತ್ರ ಟ್ರೀಟ್ಮೆಂಟ್ ತಗೊಂಡು ಸೊಪ್ಪು ತರಕಾರಿ ಎಲ್ಲ ಕೊಟ್ಕೊಟ್ಟು ಹೋಗ್ತಾ ಇರ್ತಾರೆ. ಅದನ್ನು ನೋಡಿದಂಥ ರಾಮ್ ಪ್ರೇಮನ್ಗೆ, ಏಯ್ ಪ್ರೇಮ, ನೀನು ಸೊಪ್ಪು ತರಕಾರಿ ಈಸ್ಕೊಳ್ಳೋಕ್ಕೆ ಕೂತಿರಂಗಿದ್ಯಾ ಕಣೆ, ಬಿಟ್ಟರೆ ನೀನು ಇಲ್ಲೇ ಅಂಗಡಿ ಓಪನ್ ಮಾಡಿಬಿಡ್ತೀಯ, ಸೊಪ್ಪು ತರಕಾರಿ ಅಂಗಡಿನ ಅಷ್ಟು ಕಲೆಕ್ಟ್ ಮಾಡಿ ಇಕ್ಕಿದೆಯಲ್ಲೇ ಅಂತ ಹೇಳ್ತಾನೆ. ಹಾಗೆ ಪ್ರೇಮ ಇದ್ದಳು, ನೋಡು ರಾಮ್, ಇದು ಅಂಗಡಿ ಇಡೋದಕ್ಕಲ್ಲ, ನೋಡು ಇದು ಜನಗಳ ಪ್ರೀತಿ, ದೊಡ್ಡ ಆಸ್ಪತ್ರೆಯಲ್ಲಿ ಕಂತೆ ದುಡ್ಡು ತಗೊಂಡ್ರು ಕೂಡ ಇಂಥ ನೆಮ್ಮದಿ ಸಿಗಲ್ಲ ಅಲ್ವಾ ರಾಮ್ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ರಾಮ್ಗೆ ಒಂದು ಫೋನ್ ಬರುತ್ತೆ. ರಾಮ್ ಇದ್ದವನು ಫೋನ್ ಎತ್ಬಿಟ್ಟು, ಹೇಳಿ ಡಾಕ್ಟ್ರೆ, ಏನು ಫೋನ್ ಮಾಡಿದ್ದೀರಾ, ಯಾಕೆ ಏನಾದರೂ ತೊಂದರೆ ಆಯಿತಾ ಹಾಸ್ಪಿಟಲಲ್ಲಿ ಅಲ್ಲಿ ಅಂತ ಕೇಳ್ತಾನೆ. ಆಗ ರಾಮ್ ಅವನು ಇನ್ನೊಬ್ಬ ಧನರಾಜ್ ಕಡೆ ಅವನಿದ್ದವನು, ರಾಮ್, ನೀನು ಮಾಡ್ತಾ ಇರೋ ಕೆಲಸದಿಂದ ದೊಡ್ಡ ಆಸ್ಪತ್ರೆಗಳಿಗೆ ಕ್ಲಿನಿಕ್ಗಳಿಗೆ ಇಲ್ಲಿ ತುಂಬ ಲಾಸ್ ಆಗ್ತಾ ಇದೆ ರಾಮ್. ಎಲ್ಲ ದೊಡ್ಡ ಸರ್ಜರಿ ಮಾಡುವಂಥ ಕೆಲಸಗಳಿಗೆಲ್ಲ ನೀನು ಈಸಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾ ಇದೆಯಾ ಹಳ್ಳಿ ಜನಗಳಿಗೆ, ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಜನಗಳೇ ಬರ್ತಾ ಇಲ್ಲ, ಈಗೆಲ್ಲ ಮುಚ್ಚೋಗೋ ಪರಿಸ್ಥಿತಿ ಹೆಂಗೆ ಬಂದಿದೆ. ಇದರಿಂದ ಧನರಾಜ್ ಸರ್ ಕೋಪ ಮಾಡಿಕೊಂಡು ನಿನಗೆ ಬೈತಾ ಇದ್ದಾರೆ, ನೀನು ಇಮಿಡಿಯೇಟಾಗಿ ನಿನ್ನ ಕ್ಲಿನಿಕ್ನ ಕ್ಲೋಸ್ ಮಾಡಿಕೊಂಡ್ರೆ ಒಳ್ಳೇದಂತೆ ಅಂತ ಹೇಳ್ತಾರೆ. ಆಗ ರಾಮಿದ್ದವನು, ಯಾರಿಗೆ ಹೇಳ್ತಾ ಇದೆಯಾ ನೀನು, ನಾನು ಓದಿರೋ ವಿದ್ಯೆನ ನಾನು ದಾನ ಮಾಡ್ತಾ ಇದ್ದೀನಿ ಅಷ್ಟೇ, ನಾನು ಓದಿರೋ ವಿದ್ಯೆಗೆ ಬೆಲೆ ಕೊಟ್ಟು ಜನಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, ಅಂಥದ್ರಲ್ಲಿ ನಾನು ದರೋಡೆ ಮಾಡ್ತಾ ಇಲ್ಲ, ನಾನು ಯಾಕೆ ಹೆದರ್ಕೊಬೇಕು ಯಾರ್ದೋ ಗೊಡ್ಡ ಬೆದರಿಕೆಗೆಲ್ಲ ಅಂತ ಹೇಳ್ತಾನೆ. ಆಗ ಧನರಾಜು ಅವನ ಹತ್ರ ಫೋನ್ ಕಿತ್ಕೊಂಡು, ಏ ರಾಮ್, ನಿಂದು ಯಾಕೋ ತುಂಬ ಅತಿ ಆಯಿತು, ನೀನು ಬಾಯಿ ಮುಚ್ಕೊಂಡು ನೀನು ಗಲೀಜ್ ಹಾಸ್ಪಿಟ್ಲ್ನ ಕ್ಲೋಸ್ ಮಾಡಿದ್ರೆ ಸಾಕು, ಗಲೀಜ್ ಕ್ಲಿನಿಕ್ನ, ನಿನ್ನಿಂದ ನಮಗೆಲ್ಲ ದೊಡ್ಡ ಲಾಸ್ ಆಗ್ತಾ ಇದೆ,
ನಿನ್ನ ಗಲೀಜ್ ಹಾಸ್ಪಿಟ್ಲನ್ನ ಕ್ಲೋಸ್ ಮಾಡಿಲ್ವೋ ಪರಿಣಾಮ ನೆಟ್ಟಗಿರಲ್ಲ. ನನಗೆ ಗೊತ್ತು ಹೆಂಗೆ ಕ್ಲೋಸ್ ಮಾಡಿಸ್ಬೇಕು, ಏನು ಮಾಡಬೇಕು ನಿನ್ನ ಕ್ಲಿನಿಕ್ಕಿಗೆ ಅಂತ. ಹುಷಾರ್, ಈಗಿಂದೀಗಲೇ ಎಲ್ಲ ಕ್ಲೋಸ್ ಮಾಡಿಕೊಂಡ್ರೆ ಸರಿ ಅಂತ ಹೇಳ್ತಾನೆ. ಆಗ ರಾಮ್ ಇದ್ದನು, ಓಹ್ ಮಿಸ್ಟರ್ ಧನ್ರಾಜ್, ಏನು ವಾರ್ನಿಂಗ್ ಮಾಡ್ತಾ ಇದೆಯಾ? ನೀನು ವಾರ್ನಿಂಗಿಗೆಲ್ಲ ನಾನು ನಿದ್ರೋನಲ್ಲ, ಓಕೆ? ನಾನು ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ನಿನಗೆ ತಾಕತ್ತಿದ್ರೆ ನನ್ನ ಹತ್ರ ಬರೋ ಪೇಷಂಟ್ನ ನಿನ್ನ ಕಡೆ ಕರ್ಕೊ ನೋಡೋಣ, ಅದು ನಿನ್ನ ಸಾಧನೆ. ನನಗೆ ಗೊಡ್ಬೆದ್ರಿಕೆ ಹಾಕೋದಲ್ಲ, ನೀನೇನು ಮಾಡ್ಕೊಳಕ್ಕಾಗಲ್ಲ, ನನ್ನನ್ನು ಕಟ್ ಮಾಡು ಫೋನ್ನ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಮತ್ತಿಲ್ಲಿ ಪ್ರೇಮ ಕಲ್ಯಾಣಿ ಮನೆ ಹತ್ರ ಬರ್ತಾಳೆ. ಬಂದು ನೈಟ್ ಆಗಿರುತ್ತೆ, ಅಲ್ಲಿ ಹುಡುಕ್ತಾ ಇರ್ತಾಳೆ ಹೆಂಗೆ ಮಾಡೋದು ಒಳಗಡೆ ಹೋಗೋದಕ್ಕೆ ಅಂತ. ಅಷ್ಟಲ್ಲಿ ಪಂಚಮಿ ಆಚೆ ಬಂದು, ಯಾಕೆ ಆಚೆ ಇಲ್ಲಿ ಬಂದಿದ್ದೀರಾ ಅಮ್ಮ, ಅತ್ತೆ ಏನಾದರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಳೆ ಪ್ರೇಮಂಗೆ. ಆ ಪ್ರೇಮ ಇದ್ದಳು, ಪಂಚಮಿ ನನಗೂ ಯಾಕೋ ನಿನ್ನ ಥರನೇ ದಾಮಿನಿಯವ್ರ ಮೇಲೆ ಅನುಮಾನ ಬರ್ತಾ ಇದೆ. ನನಗೆ ಯಾಕೋ ಅವರು ಅತ್ತೆಗೆ ಸರಿ ಇಲ್ಲದೆ ಹೋಗಿರೋ ಮಾತ್ರೆ ಕೊಡ್ತಾ ಇದ್ದಾರೆ, ಅವ್ರ ಆರೋಗ್ಯ ಹಾಳಾಗೋ ಥರ ಅಂತ ಅನಿಸ್ತಾ ಇದೆ. ಅದಕ್ಕೆ ಆ ಮಾತ್ರೆನ ಹೆಂಗಾದ್ರೂ ಮಾಡಿ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಈಗ ನೀನು ಏನು ಮಾಡೋ ಗೊತ್ತಾ, ಈಗ ಎಲ್ಲಿದ್ದಾರೆ ಅತ್ತೆ, ಏನು ಮಾಡ್ತಾ ಇದ್ದಾರೆ, ದಾಮಿನಿ ಏನು ಮಾಡ್ತಾ ಇದ್ದಾಳೆ ಅಂತ ಕೇಳ್ತಾರೆ. ಆಗ ದಾಮಿನಿ ಅತ್ತೆಗೆ ಮಾತ್ರೆ ಕೊಡೋಕೆ ಹೋಗಿದ್ದಾರೆ ಅಂತ ಹೇಳ್ತಾಳೆ ಪಂಚಮಿ. ಸರಿ ಸರಿ, ಅವ್ರು ಮಾತ್ರೆ ಕೊಟ್ಟಾದ್ಮೇಲೆ ಮಾತ್ರೆ ಡಬ್ಬನ ನೀನು ನನ್ನ ಕೈಲಿ ತೊಗೊಂಬಂದು ಕೊಡು, ನಾನು ಅದನ್ನೆಲ್ಲ ಫೋಟೋ ತಗೊಂಡೋಗಿ ರಾಮ್ಗೆ ತೋರಿಸ್ತೀನಿ, ಹುಷಾರು ಸಿಗಾಕೊಂಬಿಟ್ಯಾ ಅಂತ ಹೇಳಿ ಪಂಚಮಿನ ಒಳಗಡೆ ಕಳಿಸ್ತಾಳೆ. ಮತ್ತಿಲ್ಲಿ ದಾಮಿನಿ ಕಲ್ಯಾಣಿ ಅವ್ರಿಗೆ ಮಾತ್ರೆ ಕೊಡ್ತಾ ಇರ್ತಾಳೆ. ಆ ಕಲ್ಯಾಣಿ ಹೇಳ್ತಾ ಇದ್ದಾಳೆ, ದಾಮಿನಿ ನನಗೆ ಯಾಕೋ ದಿನದಿಂದ ದಿನ ನನ್ನ ಆರೋಗ್ಯ ಫುಲ್ ಹಾಳಾಗ್ತಾನೆ ಬರ್ತಾ ಇದೆ, ನನಗೆ ಸ್ವಲ್ಪನೂ ಗುಣ ಕಾಣಿಸ್ತಾ ಇಲ್ಲ ಈ ಹೊಸ ಡಾಕ್ಟ್ರು ಕೊಡ್ತಾ ಇರೋ ಮಾತ್ರೆ. ನನ್ನ ತಲೆ ತುಂಬ ಸಿಡ್ದೋಗ್ತಾ ಇದೆ, ಯಾರೋ ಒಂದು ಕುಟ್ಕೆ ತೊಗೊಂಡು ಕುಟ್ಟೋ ಥರ ಅನ್ನಿಸ್ತಾ ಇದೆ ನನ್ನ ತಲೆ, ಆ ಥರ ಆಗ್ತಾ ಇದೆ, ಏನು ಮಾಡೋದು, ಈ ಡಾಕ್ಟ್ರು ಕೊಡ್ತಾರ ಸರಿ ಇಲ್ಲ ಅಂತ ಹೇಳ್ತಾಳೆ. ಆಗ ದಾಮಿನಿ ಇದ್ದಳು, ಅಕ್ಕ ಇದು ನಿಮ್ಮ ದೇಹಕ್ಕಾಗಿರೋ ಕಾಯಿಲೆ ಆಗಿದ್ರೆ ವಾಸಿ ಆಗೋಗ್ತಾ ಇತ್ತು, ಇದು ನಿಮ್ಮ ಮನಸ್ಸಿಗಾಗಿರೋ ಕಾಯಿಲೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳನ್ನ ಕ್ಷಮಿಸಿ ಮನೆಗೆ ಸೇರಿಸ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ ಅಂತ. ನೀವು ಕೇಳ್ತಾ ಇಲ್ಲ ಅಕ್ಕ, ಸರಿ ಸರಿ ಇವಾಗ ರೆಸ್ಟ್ ಮಾಡಿ, ನಾನು ನಾಳೆ ಡಾಕ್ಟರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿ ದಾಮಿನಿನ ಮಲಗಿಸ್ಬಿಟ್ಟು ಇವಳು ಆಚೆ ಬರ್ತಾಳೆ. ಇಲ್ಲಿ ಪಂಚಮಿ ಮೆಲ್ಲಗೋಗಿ ಅಲ್ಲಿಕ್ಕಿರೋವಂಥ ಮಾತ್ರೆಗಳನ್ನೆಲ್ಲ ತೊಗೊಂಬಂದು ಪ್ರೇಮನ ಕೈಲಿ ಕೊಡ್ತಾಳೆ. ಪ್ರೇಮ ಪ್ರತಿಯೊಂದು ಮಾತ್ರೆದು ಫೋಟೋ ತಕ್ಕೊಂಡು ಅಲ್ಲಿ ನಿಂತಿರ್ತಾಳೆ. ಅಷ್ಟರಲ್ಲಿ ದಾಮಿನಿನೇ ಆಚೆ ಬಂದುಬಿಡ್ತಾಳೆ. ದಾಮಿನಿ ಬಂದಿದ್ದು ನೋಡಿ ಸಡನ್ನಾಗಿ ಪ್ರೇಮ ಅಲ್ಲಿ ಬಚ್ಚಿಕೊಂತಾಳೆ. ದಾಮಿನಿಗೊಂದು ಫೋನ್ ಬರುತ್ತೆ. ಆ ಫೋನಲ್ಲಿ ಹೇಳ್ತಾ ಇದ್ದಾಳೆ ದಾಮಿನಿ, ನೋಡು ಏನೋ ಊಟ ಮಾಡ್ತಾ ಇಲ್ವಾ ಅವನು, ಊಟ ಮಾಡದೇ ಇದ್ರೆ ಅವ್ನು ಹಂಗೆ ಇರಲಿ, ಅವನು ಬರೀ ಇದು ಹಳೆ ನಾಟಕನೇ, ಅವನು ಅಲ್ಲಿಂದ ಹೇಗೆ ತಪ್ಪಿಸ್ಕೊಬೇಕು ಅಂತ ನಾಟಕ ಆಡ್ತಾ ಇರ್ತಾನೆ, ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡ್ರಿ ನೀವು. ಒಂದು ನೆನ್ಪಿಟ್ಕೊ, ಅವ್ನು ಬದುಕೋದಕ್ಕೆ ಏನು ಕೊಡಬೇಕು ಅಷ್ಟು ಮಾತ್ರ ಕೊಡಿಸು, ಉಳಿಸಷ್ಟೇ, ಇನ್ನೇನು ಅವನು ಆಚೆ ಹೋಗೋದಕ್ಕೆ ಎಸ್ಕೇಪ್ ಆಗೋಕೆ ಬಿಟ್ಕಿಟ್ಬಿಟ್ಟಿರ, ಹುಷಾರ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಅದನ್ನು ಇಲ್ಲಿ ಪ್ರೇಮ ಕೇಳಿಸ್ಕೊಂಡು, ಯಾರಿದು, ಏನಿದು, ಈ ಮನೆಗೆ ಹೆಂಗೆ ಏನಕ್ಕೆ ಬಂದು ಸೇರಿಕೊಂಡ್ರು, ಇವ್ರ ಉದ್ದೇಶ ಬೇರೆ ಏನೋ ಇದೆ ಇಲ್ಲಿ, ಇದನ್ನೆಲ್ಲ ನಾನು ಪತ್ತೆ ಹಚ್ಚಲೇಬೇಕು ಅಂತ ಪ್ರೇಮ ದೃಢ ನಿರ್ಧಾರ ಮಾಡ್ತಾ ಇದ್ದಾಳೆ. ಮತ್ತಿನ್ನೊಂದು ಕಡೆ ಪ್ರೊಫೆಸರು ಮತ್ತೆ ಕಾವ್ಯಂಗೆ ಫೋನ್ ಮಾಡಿಬಿಟ್ಟು ಹೇಳ್ತಾ ಇದ್ದಾನೆ, ನೋಡು ನಿನ್ನ ರಿಸರ್ಚ್ ಪೇಪರ್ ಏನಿದೆ ಅದೊಂದು ಕೊಳಕ್ ಪೇಪರು ಅಂತ ಅನ್ಕೋ, ನೀನು ನನಗೆ ಒಂದೇ ಒಂದ್ಸಲಿ ನನ್ನ ಜೊತೆ ಕೋಆಪ್ರೇಟ್ ಮಾಡು, ನಾನು ನಿನಗೆ ಒಂದೇ ದಿನದಲ್ಲಿ ನಿನ್ನ ರಿಸರ್ಚ್ ಏನಿದೆ ಎಲ್ಲ ಕಂಪ್ಲೀಟ್ ಮಾಡಿಸಿ ನಿನಗೆಲ್ಲ ಒಳ್ಳೇದಾಗೋ ರೀತಿ ಮಾಡ್ತೀನಿ, ಒಂದ್ಸಲಿ ನೀನು ನನ್ನ ಹತ್ರ ಬಂದು ಕೋಆಪ್ರೇಟ್ ಮಾಡು ಅಂತೆಲ್ಲ ಬ್ಯಾಡ್ ಆಗಿ ಮಾತಾಡ್ತಾ ಇದ್ದಾರೆ. ಅದನ್ನು ಕೇಳಿ ಕಾವ್ಯ ತುಂಬ ಅಳು ಬಂದು ತನ್ನ ಫ್ರೆಂಡ್ ಸೌಜನ್ಯನ ತಪ್ಕೊಂಡು ಅಳ್ತಾ ಇದ್ದಾಳೆ. ಅದನ್ನು ನೋಡಿದಂಥ ಮಹಾದೇವ, ಓಹೋ ಪ್ರೊಫೆಸರು ನಿನ್ನ ಕೈ ಮುರಿದ್ರು ನಿನ್ನ ಸೊಕ್ಕು ಕಮ್ಮಿ ಆಗಿಲ್ಲ ಅಲ್ವಾ, ತಡಿ ನಿನಗೆ ಮಾಡ್ತೀನಿ ಅಂತ ಹೇಳಿ ಕಾವ್ಯಂಗೆ ಫೋನ್ ಮಾಡಿಬಿಟ್ಟು, ಕಾವ್ಯ ನಾನು ರಾಘವೇಂದ್ರ ಮಾತಾಡ್ತಾ ಇರೋದು, ನೋಡು ನಿನ್ನ ಪ್ರೊಫೆಸರ್ ಸೊಕ್ಕು ಇನ್ನೂ ಕಮ್ಮಿ ಆಗಿಲ್ಲ ಅಂತ ಗೊತ್ತು, ನೋಡ್ತಾ ಇರೋ ನಾಳೆ ಅಷ್ಟಲ್ಲ ಅವ್ನಿಗೆ ಏನು ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಕಾವ್ಯಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.